ಜೈ ಬಬಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 6, ಪುಟ ಸಂಖ್ಯೆ 47. ಇವತ್ತಿನ ಗ್ರಂಥಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮನು ಜಗತ್ತಿನ ಪ್ರತಿಯೊಂದು ಕಣದಲ್ಲೂ ಇದ್ದಾನೆ. ಆದುದರಿಂದ ಪರಮಾತ್ಮನ ಅನುಭವವನ್ನು ಎಲ್ಲ ಕಡೆಯಲ್ಲೂ ಪಡೆಯಬಹುದು. ಹಾಗಿದ್ದಲ್ಲಿ ಆ ಪರಮಾತ್ಮನನ್ನು ಒಂದು ವಿಗ್ರಹಕ್ಕೆ ಪರಿಮಿತಿಗೊಳಿಸುವುದು ಎಲ್ಲಿಯವರೆಗೆ ಸರಿ? ಎರಡನೆಯದಾಗಿ, ಚಿತ್ತಶುದ್ಧಿಯನ್ನು ಮಾಡಲು ಗಣೇಶನ ವಿಗ್ರಹವೇ ಏಕೆ? ಇಂತಹ ಹಲವಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿದ್ದವು. ನನಗೆ ಇವುಗಳಿಗೆ ಉತ್ತರ ಸಿಗುವವರೆಗೂ ನಾನು ಮುಂದುವರಿಯಲು ಸಾಧ್ಯವಾಗುತ್ತಿರಲಿಲ್ಲ. ಪರಮಾತ್ಮನನ್ನು ಪಡೆಯಲು ಯಾವುದೇ ಒಂದು ವಿಶೇಷ ಧರ್ಮವನ್ನೇ ಏಕೆ ಒಪ್ಪಿಕೊಳ್ಳಬೇಕು? ಆರಾಧಿಸಲು ವಿಶೇಷವಾದ ಕ್ರಮ ಅಥವಾ ಪದ್ಧತಿಗಳನ್ನು ಅಂಗೀಕರಿಸಿಕೊಳ್ಳಬೇಕಾ? ಏಕೆ ಹಿಂದೂ ಧರ್ಮವನ್ನು ಮಾತ್ರ ಅಂಗೀಕರಿಸಿಕೊಳ್ಳಬೇಕು? ಇದು ನನ್ನ ಪ್ರಶ್ನೆಯಾಗಿತ್ತು. ಮತ್ತು ಎಲ್ಲ ಜನರು ಹಿಂದೂಗಳಾಗಿರಲಿಲ್ಲ. ಹಾಗಾದರೆ ಅವರು ಹೇಗೆ ಪರಮಾತ್ಮನನ್ನು ಸೇರಬೇಕು? ನಾನು ಒಬ್ಬ ಹಿಂದೂವಾಗಿರುವುದರಿಂದ ನನಗೇನೋ ಸರಿ, ಆದರೆ ಉಳಿದ ಜನರು ಅವನನ್ನು ಪಡೆಯುವುದಾದರೆ ಹೇಗೆ? ಒಬ್ಬ ಸಾಧಾರಣ ಮನುಷ್ಯನಾಗಲಿ, ಯಾವುದೇ ಧರ್ಮಕ್ಕೆ ಸೇರಿದವನಾಗಿರಲಿ ಅಥವಾ ಯಾವುದೇ ಪೂಜಾ ಪದ್ಧತಿ ಮತ್ತು ಆರಾಧನಾ ಪದ್ಧತಿಗಳನ್ನು ಅನುಸರಿಸುವ ವ್ಯಕ್ತಿಯೂ ಕೂಡ ಅಂಗೀಕರಿಸುವಂಥ ಮಾರ್ಗವಿರಬೇಕೆಂದು ನಾನು ಆಶಿಸುತ್ತಿದ್ದೆ. ನಾನು ಹಿಂದೂ ಧರ್ಮದ ಮೆಟ್ಟಿಲುಗಳನ್ನು ದಾಟಿ ಮನುಷ್ಯ ಧರ್ಮದವರೆಗೂ ತಲುಪಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಈ ಗುರುದೇವರು ನನ್ನನ್ನು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ಸು ಕರೆದುಕೊಂಡು ಹೋಗಿ ಅದಕ್ಕೆ ನನ್ನನ್ನು ಸೀಮಿತಗೊಳಿಸುತ್ತಿದ್ದಾರೆ. ನಾನು ದೊಡ್ಡ ಸಂದಿಗ್ಧತೆಯಲ್ಲಿದ್ದೆ. ಇಂತಹ ಲಕ್ಷಾಂತರ ಪ್ರಶ್ನೆಗಳು ನನ್ನ ಮುಂದಿದ್ದವು ಮತ್ತು ಮುಂದಿನ ಮಾರ್ಗವು ಕಾಣುತ್ತಿರಲಿಲ್ಲ. ಎಲ್ಲ ಕಡೆಯಲ್ಲೂ ಕತ್ತಲೆಯೇ ಕತ್ತಲೆ. ಎಲ್ಲೂ ಯಾವುದಾದರೂ ಜ್ಞಾನದ ಬೆಳಕು ನನಗೆ ಎಲ್ಲೂ ಕಾಣುತ್ತಿರಲಿಲ್ಲ. ಹಿಮಾಲಯದಲ್ಲಿ ನಿಶ್ಶಬ್ದದ ವಾತಾವರಣವಿತ್ತು. ಕಾಡಿನಲ್ಲಿ ಬಹುಸಂಖ್ಯೆಯಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳು ಇದ್ದಂತೆ ಅಲ್ಲಿ ಅಸಂಖ್ಯವಾದ ಸಸ್ಯರಾಶಿ ಇತ್ತು. ಹಿಮಾಲಯದಲ್ಲಿ ನಡೆಯಲು ಕೂಡ ಅಸಾಧ್ಯವಾಗುತ್ತಿತ್ತು. ಏಕೆಂದರೆ ಕೆಲವು ಕಡೆ ಆಳವಾದ ಹಿಮವು ದಪ್ಪಗಿತ್ತು ಮತ್ತು ಕೆಲವು ಕಡೆ ತೆಳುವಾಗಿತ್ತು. ಎಲ್ಲಿ ಕಂದಕಗಳು ಮತ್ತು ಎಲ್ಲಿ ಗುಂಡಿಗಳಿವೆ ಎಂದು ಮೇಲಿಂದ ಯಾರೂ ಊಹಿಸಲಾಗುತ್ತಿರಲಿಲ್ಲ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ಹಿಮದ ಮೇಲೆ ಬಿದ್ದಾಗ ಎಷ್ಟು ಹೊಳೆಯುತ್ತಿತ್ತೆಂದರೆ ಕಣ್ಣುಗಳು ಕುರುಡಾಗುವಂತಿತ್ತು. ನಾನು ಗವಿಯಿಂದ ಒಬ್ಬನೇ ಹೊರಗಡೆ ಬರುವುದೇ ಅಪರೂಪವಾಗಿತ್ತು ಮತ್ತು ಅಕಸ್ಮಾತ್ ಬಂದರೂ ನಾನು ಗವಿಯ ಸುತ್ತಮುತ್ತಲಲ್ಲೇ ಇರುತ್ತಿದ್ದೆ. ಏಕೆಂದರೆ ಅಲ್ಲಿಯ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ವಲ್ಪವೂ ನನಗೆ ತಿಳಿದಿರಲಿಲ್ಲ. ಯಾವಾಗ ಹೊಸದಾಗಿ ಮಂಜು ಸುರಿದಾಗಲೂ ಮೊದಲು ಬಹಳ ಮೃದುವಾಗಿರುತ್ತಿತ್ತು, ನಂತರ ಅದು ಗಟ್ಟಿಯಾಗುತ್ತಿತ್ತು. ಕೆಲವು ಸ್ಥಳಗಳಲ್ಲಿ ಮಂಜು ಎಷ್ಟು ಮೃದುವಾಗಿತ್ತೆಂದರೆ ಒಬ್ಬರು ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಮೂತ್ರದ ಬಿಸಿಗೆ ಆ ಜಾಗದಲ್ಲಿ ಒಂದು ಗುಂಡಿ ಉಂಟಾಗುತ್ತಿತ್ತು. ಮಂಜು ಅಷ್ಟು ಮೃದುವಾಗಿರುತ್ತಿತ್ತು ಮತ್ತು ವಾತಾವರಣವು ಕೂಡ ಎಷ್ಟು ತಣ್ಣಗಿತ್ತೆಂದರೆ ಮೂತ್ರದಿಂದ ಆವಿಯು ಬರುತ್ತಿತ್ತು. ಕುದಿಯುವ ನೀರು ಬೀಳುತ್ತಿರುವಂತೆ ಬರುತ್ತಿತ್ತು. ಮೂತ್ರವು ಯಾವಾಗಲೂ ಇದ್ದಷ್ಟೇ ಬೆಚ್ಚಗಿತ್ತು, ಆದರೆ ವಾತಾವರಣವು ಬಹಳಷ್ಟು ತಣ್ಣಗಿದ್ದುದರಿಂದ ಮೂತ್ರವು ಬಿಸಿಯಾಗಿದ್ದಂತೆ ಕಾಣುತ್ತಿತ್ತು. ಹೊರಗಡೆಯ ವಾತಾವರಣವು ಬಹಳ ತಣ್ಣಗಿದ್ದುದರಿಂದ ನಾನು ಮಲವಿಸರ್ಜನೆ ಮಾಡುವಾಗಲೂ ಕೂಡ ಇದೇ ರೀತಿಯ ಅನುಭವವಾಗುತ್ತಿತ್ತು. ಗವಿಯ ಹೊರಗಡೆ ಬಹಳ ಚಳಿಯಾಗುತ್ತಿತ್ತು, ಆದರೆ ಒಳಗಡೆ ಅಷ್ಟೊಂದು ಚಳಿ ಅನಿಸುತ್ತಿರಲಿಲ್ಲ. ಒಳಗಡೆಯ ವಾತಾವರಣವು ತುಂಬ ಚೈತನ್ಯದಿಂದ ತುಂಬಿರುತ್ತಿತ್ತು. ನನ್ನ ಪ್ರಶ್ನೆಗಳೆಲ್ಲ ಹೆಚ್ಚಾಗಿ ಗುಹೆಯ ಹೊರಗಡೆ ಬಂದಾಗ ಮಾತ್ರ ಹೆಚ್ಚಾಗಿ ಬರುತ್ತಿದ್ದವು. ಒಂದು ದಿನ ಮುಂಜಾನೆಯೇ ನಾನು ಸೂರ್ಯದೇವನ ದರ್ಶನವನ್ನು ಮಾಡಿದೆ. ಸೂರ್ಯದೇವನಿಗೆ ನಮಸ್ಕರಿಸುತ್ತಾ ನನ್ನ ಗುರುದೇವರನ್ನು ಸ್ಮರಿಸಿಕೊಂಡೆ ಮತ್ತು ಪ್ರಾರ್ಥಿಸಿದೆ. ಗುರುದೇವ, ನನ್ನ ಮನಸ್ಸು ತುಂಬ ಗೊಂದಲದಲ್ಲಿದೆ. ಏನಾದರೂ ಮಾರ್ಗದರ್ಶನ ಮಾಡಿ, ಏನಾದರೂ ದಾರಿಯನ್ನು ತೋರಿಸಿ.
ಆರಾಧನಾ ಪದ್ಧತಿಯು ಶ್ರೇಷ್ಠವೇ ಅಥವಾ ಧ್ಯಾನ ಪದ್ಧತಿಯು ಶ್ರೇಷ್ಠವೇ? ತುಂಬ ಗೊಂದಲಮಯವಾಗಿರುವ ಸ್ಥಿತಿಯಾಗಿದೆ. ಮುಂದಿರುವ ಮಾರ್ಗವು ಕಾಣುತ್ತಿಲ್ಲ. ಮೊದಲ ಸೂರ್ಯ ಕಿರಣಗಳೊಂದಿಗೆ ನನಗೆ ಉತ್ತರ ದೊರಕಿತು. ಏನು ಕಾಣುತ್ತಿರುವುದೋ ಅದರಲ್ಲಿ ಉತ್ತರವನ್ನು ಹುಡುಕಬೇಡ. ಏನು ಅನುಭವವಾಗುತ್ತಿದೆಯೋ ಅದರಲ್ಲಿ ಉತ್ತರವಿದೆ. ಅನುಭವವನ್ನು ಮಾಡಿಕೊ. ಈ ಅನುಭವವು ಆಧ್ಯಾತ್ಮಿಕ ಬೆಳವಣಿಗೆಯ ಹಂತವಾಗಿದೆ. ನಂತರ ನಾನು ಗುಹೆಗೆ ಮರಳಿದೆ. ಇಲ್ಲಿಯವರೆಗೂ ನಾನು ಅಸಫಲನಾಗಿಯೇ ಇದ್ದೆ. ಒಂದು ದಿನ ಗುರುದೇವರು ಪೂಜೆಯ ನಂತರ ತಿಳಿಸಲು ಪ್ರಾರಂಭಿಸಿದರು. ನಾವು ಯಾವ ಶರೀರದಲ್ಲಿ ಜನ್ಮ ತಾಳಬೇಕೆಂದು ನಮ್ಮ ಆತ್ಮವು ತನ್ನ ಇಚ್ಛೆಯಂತೆ ಮಾಡುತ್ತದೆ. ನಾವು ಯಾವ ಮನೆಯಲ್ಲಿ ಹುಟ್ಟುತ್ತೇವೆಯೋ ಆ ಮನೆಯ ಆರಾಧನಾ ಪದ್ಧತಿಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಅಂದರೆ ಇದನ್ನು ಒಂದು ರೀತಿಯಲ್ಲಿ ನೋಡುವುದಾದರೆ ಆಂತರಿಕ ಧರ್ಮವು ಒಂದೇ ಆಗಿದ್ದರೂ ನಮ್ಮ ಮನೆಯಲ್ಲಿರುವ ಬಾಹ್ಯ ಧರ್ಮವನ್ನು ಸ್ವೀಕರಿಸುತ್ತೇವೆ. ಅಂದರೆ ಬಾಹ್ಯ ಧರ್ಮವನ್ನು ಕೂಡ ನಮ್ಮ ಆತ್ಮವು ನಿರ್ಧರಿಸುತ್ತದೆ. ಪರಮಾತ್ಮನು ಒಂದು ವಿಶ್ವವ್ಯಾಪ್ತಿಯಾದ ಚೈತನ್ಯ ಶಕ್ತಿಯಾಗಿ ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ. ಆದರೆ ಆ ಚೈತನ್ಯ ಶಕ್ತಿಯು ನಮ್ಮನ್ನು ತಲುಪಲು ಯಾವ ಮಾರ್ಗವನ್ನು ಅವಲಂಬಿಸಿತೋ ಮತ್ತು ಯಾವ ಮಾಧ್ಯಮದಿಂದ ನಮ್ಮವರೆಗೆ ತಲುಪಿತೋ ಆ ಮಾಧ್ಯಮವೇ ನಮಗೆ ಪರಮಾತ್ಮನಾಗಿರುತ್ತಾನೆ. ಈ ಮಾಧ್ಯಮವೇ ನಮಗೆ ಗುರುದೇವರಾಗುತ್ತಾರೆ. ಒಂದು ವೇಳೆ ನಾವು ನಮ್ಮ ಗುರುದೇವರನ್ನು ಪರಮಾತ್ಮನೆಂದು ಒಪ್ಪಿಕೊಂಡರೆ ಮಾತ್ರ ನಾವು ಆ ಪರಮಾತ್ಮನೆನ್ನುವ ಪ್ರಜ್ಞೆಯ ಶಕ್ತಿಯನ್ನು ಪಡೆಯಬಹುದು. ಏಕೆಂದರೆ ಈ ಮಾಧ್ಯಮದ ಆಯ್ಕೆಯನ್ನು ನಾವು ಮಾಡಿರದೆ ಸ್ವತಃ ಪರಮಾತ್ಮನೇ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಆಚರಿಸುತ್ತಿರುವ ಹೊರಗಿನ ಧರ್ಮವನ್ನು ನಾವು ಆರಿಸಿಕೊಂಡಿಲ್ಲ. ಆತ್ಮವೇ ತನ್ನ ಅನುಕೂಲಕ್ಕೆ ತಕ್ಕಂತೆ ಆರಿಸಿಕೊಂಡಿದೆ. ಆತ್ಮದ ಮೂಲಕ ಆರಿಸಿಕೊಂಡಿರುವ ಹೊರಗಿನ ಧರ್ಮಾಚರಣೆಯನ್ನು ಒಪ್ಪಿಕೊಂಡರೆ ಮಾತ್ರ ನಾವು ಅದರ ಮೂಲಕ ಅಂತರ್ಧರ್ಮವನ್ನು ತಲುಪಬಹುದು. ಅಂದರೆ ಎಲ್ಲ ಧರ್ಮಗಳು ಸಮಾನವಾಗಿರುತ್ತವೆ. ಎಲ್ಲ ಧರ್ಮಗಳಲ್ಲಿಯೂ ಮಾನವ ಧರ್ಮದ ಬಗ್ಗೆ ವಿವರಣೆ ಇರುತ್ತದೆ ಮತ್ತು ಎಲ್ಲ ಧರ್ಮಗಳ ಉದ್ದೇಶವು ಮಾನವ ಧರ್ಮವನ್ನು ಜಾಗೃತಗೊಳಿಸುವುದೇ ಆಗಿದೆ. ಧರ್ಮದ ಆಯ್ಕೆಯನ್ನು ಆತ್ಮವೇ ಮಾಡಿಕೊಂಡಿರುವುದರಿಂದ ಮನುಷ್ಯನು ತಾನು ಹುಟ್ಟಿರುವ ಮನೆಯ ಧರ್ಮವನ್ನೇ ಒಪ್ಪಿಕೊಳ್ಳಬೇಕು. ಏಕೆಂದರೆ ಅದು ಅವನ ಆಧ್ಯಾತ್ಮಿಕ ಉನ್ನತಿಗೆ ಸೂಕ್ತವಾಗಿರುತ್ತದೆ. ಆಧ್ಯಾತ್ಮಿಕತೆ ಎನ್ನುವುದು ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಪರಮಾತ್ಮನು ಪ್ರಾಪ್ತಿಯಾಗುವುದು. ಈ ಆಧ್ಯಾತ್ಮಿಕ ಸ್ಥಿತಿಯನ್ನು ಯಾವುದೇ ಧರ್ಮದ ಮೂಲಕವೂ ಪಡೆಯಬಹುದು. ಇದನ್ನು ಹೀಗೂ ಹೇಳಬಹುದು: ಆಧ್ಯಾತ್ಮಿಕ ಸ್ಥಿತಿಯು ಒಂದು ಗಮ್ಯ ಸ್ಥಾನವಾಗಿದ್ದು ಅದನ್ನು ಯಾವುದೇ ಧರ್ಮ ಮೂಲಕವೂ ಪಡೆಯಬಹುದು. ಆದುದರಿಂದಲೇ ಮನುಷ್ಯನು ಈ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯಲು ತನ್ನ ಧರ್ಮವನ್ನೇ ಅನುಸರಿಸಬೇಕು. ತನ್ನ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಅನುಸರಿಸಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಧರ್ಮಗಳ ಮೂಲಕವೂ ಈ ಆಧ್ಯಾತ್ಮಿಕ ಸ್ಥಿತಿಯನ್ನು ಯಾರು ಬೇಕಾದರೂ ತಲುಪಬಹುದು. ಆದರೆ ಆ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯಬೇಕಾದರೆ ಮೊದಲು ತಮ್ಮ ಧರ್ಮವನ್ನು ಹಿಡಿದುಕೊಂಡು ಅದನ್ನು ಅನುಸರಿಸುತ್ತಾ ನಂತರ ಆ ಧರ್ಮಕ್ಕಿಂತಲೂ ಮೇಲೇರಬೇಕು. ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯಲು ಧರ್ಮವೂ ಕೂಡ ಒಂದು ಮಾಧ್ಯಮ. ಒಂದು ಸಾರಿ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆದ ನಂತರ ಯಾವ ಧರ್ಮದ ಮೂಲಕ ಆ ಮಾರ್ಗವನ್ನು ತಲುಪಿದ್ದರೂ ಅದಕ್ಕೆ ಯಾವುದೇ ಮಹತ್ವ ಇರುವುದಿಲ್ಲ. ಮಹಡಿಯನ್ನು ತಲುಪಿದ ಮೇಲೆ ಏಣಿಗೆ ಮಹತ್ವವಿಲ್ಲ. ಆದುದರಿಂದ ನಿಮ್ಮ ಆತ್ಮವು ಯಾವ ಧರ್ಮವನ್ನು ಒಪ್ಪಿಕೊಂಡಿದೆಯೋ ಆ ಮಾರ್ಗವೇ ನಿಮ್ಮ ಸ್ಥಿತಿಗೆ ಅನುಗುಣವಾಗಿ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪಲು ಸರಿಯಾದ ಮಾರ್ಗವಾಗಿರುತ್ತದೆ. ಧರ್ಮವನ್ನು ಒಪ್ಪಿಕೊಳ್ಳದೆ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಎಲ್ಲ ಧರ್ಮದ ಮಾರ್ಗಗಳು ಆ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯುವುದಕ್ಕೋಸ್ಕರವೇ ಇರುವುದು. ಮಾರ್ಗವೆಂದರೆ ಅದು ಒಂದು ದಾರಿ ಮಾತ್ರ. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬುದಿಲ್ಲ. ಮಾರ್ಗವಿರುವುದು ಮುಂದೆ ಸಾಗುವುದಕ್ಕೋಸ್ಕರವೇ, ಅಲ್ಲಿ ನಿಲ್ಲುವುದಕ್ಕಲ್ಲ. ಮಾರ್ಗದಲ್ಲಿ ಕೇವಲ ಹೋಗುತ್ತಲೇ ಇರಬೇಕು. ಪ್ರತಿಯೊಂದು ಮಾರ್ಗವೂ ಇರುವುದು ನಡೆದಾಡುವುದಕ್ಕೋಸ್ಕರವೇ ಮಾಡಿರುತ್ತಾರೆ, ಅಲ್ಲಿಯೇ ವಾಸ ಮಾಡುವುದಕ್ಕಲ್ಲ. ಯಾರು ತನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲವೋ ಅವರು ತಮ್ಮ ವಾಸಸ್ಥಾನದವರೆಗೆ ಹೇಗೆ ಮುಟ್ಟಬಲ್ಲರು? ಈ ಧರ್ಮದ ಮಾರ್ಗವನ್ನು ನೀವು ಆಯ್ಕೆ ಮಾಡಿಲ್ಲ, ನಿಮ್ಮ ಆತ್ಮವು ಆಯ್ಕೆ ಮಾಡಿದೆ ಮತ್ತು ನೀವು ಆ ಧರ್ಮದಲ್ಲಿ ಹುಟ್ಟಿದ್ದೀರಿ. ಆದುದರಿಂದ ಮತಾಂತರ ತನ್ನದೇ ಆತ್ಮಕ್ಕೆ ವಿರೋಧವಾಗಿದೆ. ಮನುಷ್ಯನು ತಾನು ಹುಟ್ಟಿರುವ ಮತವನ್ನೇ ಸಂಪೂರ್ಣವಾಗಿ ಅನುಸರಿಸಬೇಕು. ಅವನು ಪೂರ್ಣವಾಗಿ ತನ್ನ ಮತವನ್ನು ಅನುಸರಿಸಬೇಕು ಮತ್ತು ತನ್ನ ಧರ್ಮವನ್ನೇ ದಾರಿಯನ್ನಾಗಿ ಮಾಡಿಕೊಂಡು ತನ್ನ ಆಧ್ಯಾತ್ಮಿಕತೆಯ ನಿಲ್ದಾಣದವರೆಗೆ ತಲುಪಬೇಕು.
ಏಕೆಂದರೆ ಆಧ್ಯಾತ್ಮಿಕ ಸ್ಥಿತಿ ಒಂದು ಪರಮಾತ್ಮನನ್ನು ಪಡೆಯುವ ಸ್ಥಿತಿಯಾಗಿದ್ದು ಅಲ್ಲಿ ಪರಮಾತ್ಮನ ಪ್ರಾಪ್ತಿಯಾಗುವುದು. ಯಾವುದೇ ಮತವಾಗಲಿ, ಯಾವುದೇ ಜಾತಿಯಾಗಲಿ ಅಥವಾ ಭಾಷೆಯಾಗಲಿ ಪರಮಾತ್ಮನನ್ನು ಸೇರುವ ಮಾರ್ಗದಲ್ಲಿ ಅಡಚಣೆಯಾಗುವುದಿಲ್ಲ. ಏಕೆಂದರೆ ಇವೆಲ್ಲ ಪರಮಾತ್ಮನನ್ನು ಸೇರುವುದಕ್ಕಿರುವ ಸಾಧನೆಗಳೇ ಹೊರತು ಅಡಚಣೆಗಳಲ್ಲ. ನಮ್ಮ ಬಾಹ್ಯ ಧರ್ಮದ ಸಹಾಯದಿಂದ ನಮ್ಮ ಆಂತರ್ಯದಲ್ಲಿರುವ ಆತ್ಮಧರ್ಮವನ್ನು ಜಾಗೃತಗೊಳಿಸಬೇಕು. ನಮ್ಮ ಬಾಹ್ಯ ಧರ್ಮ ಯಾವುದೇ ಆಗಿರಲಿ, ಆಂತರಿಕ ಧರ್ಮವು ಒಂದೇ ಆಗಿರುವುದು, ಅದುವೇ ಮನುಷ್ಯ ಧರ್ಮ. ಆ ಧರ್ಮವನ್ನು ಜಾಗೃತಗೊಳಿಸುವುದಕ್ಕೋಸ್ಕರವೇ ಈ ಎಲ್ಲ ಬಾಹ್ಯ ಧರ್ಮಗಳ ಸೃಷ್ಟಿಯಾಗಿರುವುದು. ನಾನು ಕೂಡ ಇದನ್ನೇ ಮಾಡಿದ್ದೇನೆ. ನಾನು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ. ಆದುದರಿಂದ ವಿಗ್ರಹಾರಾಧನೆಯನ್ನು ಮಾರ್ಗವನ್ನಾಗಿ ಮಾಡಿಕೊಂಡು ನಡೆದು ಆಧ್ಯಾತ್ಮಿಕತೆಯವರೆಗೆ ತಲುಪಿದ್ದೇನೆ. ನಾನು ಮಾತನಾಡುತ್ತಿರುವುದು ನಾನು ನಡೆದು ಬಂದ ದಾರಿಯ ಬಗ್ಗೆ. ವಾಸ್ತವಿಕವಾಗಿ ಧರ್ಮಕ್ಕೆ ತನ್ನದೇ ಆದ ಮಿತಿಗಳಿವೆ, ಆದರೆ ಹಿಂದೂ ಧರ್ಮಕ್ಕೆ ಯಾವುದೇ ಮಿತಿಗಳಿಲ್ಲ. ಏಕೆಂದರೆ ಹಿಂದೂ ಒಂದು ಧರ್ಮವಲ್ಲ, ಅದು ಪ್ರಕೃತಿಗೆ ಹೊಂದಿಕೊಂಡಿರುವ ಒಂದು ಸಂಸ್ಕೃತಿ. ಇದೇ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ಹಲವಾರು ದೇವರುಗಳಿದ್ದಾರೆ, ಹಲವಾರು ಗುರುಗಳಿದ್ದಾರೆ ಮತ್ತು ಹಲವಾರು ಧ್ಯಾನ ಪದ್ಧತಿಗಳಿವೆ, ಯೋಗಾಸನಗಳಿವೆ, ಪ್ರಾಣಾಯಾಮಗಳಿವೆ, ಧ್ಯಾನವಿದೆ, ಶಾಸ್ತ್ರೀಯ ಸಂಗೀತಗಳಿವೆ, ವಾದ್ಯ ಸಂಗೀತಗಳಿವೆ, ನೃತ್ಯಗಳಿವೆ ಮತ್ತು ಶಾಸ್ತ್ರಗಳಿವೆ. ಪ್ರಾಣಿಗಳನ್ನು ದೇವರೆಂದು, ಮರಗಳನ್ನು ದೇವರೆಂದು, ನದಿಗಳನ್ನು ದೇವರೆಂದು, ಸಮುದ್ರ ಮತ್ತು ಸೂರ್ಯಚಂದ್ರರನ್ನು ಕೂಡ ದೇವರುಗಳೆಂದು ಒಪ್ಪಿಕೊಳ್ಳಲಾಗಿದೆ. ಇವುಗಳೆಲ್ಲವೂ ಪ್ರಕೃತಿಯೊಂದಿಗೆ ಹೊಂದಿಕೊಂಡಿವೆ. ಆದುದರಿಂದ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಧರ್ಮದ ಆವರಣದಲ್ಲಿ ಕಟ್ಟಿಹಾಕಲು ಆಗುವುದಿಲ್ಲ. ಈ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ಪರಿಗಣಿಸಲಾಗಿದೆ. ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಪರಿಗಣಿಸಲಾಗಿದೆ. ಈ ಸಂಸ್ಕೃತಿಯನ್ನು ಧರ್ಮವೆನ್ನುವುದಕ್ಕೆ ಯಾವುದೇ ನಿಶ್ಚಿತ ಒಂದು ದೇವರಾಗಲಿ, ಗ್ರಂಥವಾಗಲಿ ಅಥವಾ ಸೀಮಿತ ರೇಖೆಯಾಗಲಿ ಇಲ್ಲ. ಇದು ಒಂದು ತೆರೆದ ಪುಸ್ತಕ. ಇದನ್ನು ಪ್ರಾಚೀನ ಕಾಲದಿಂದಲೂ ಬರೆಯಲಾಗುತ್ತಿದೆ ಮತ್ತು ಈ ದಿನದವರೆಗೂ ಬರೆಯುವುದನ್ನು ನಿಲ್ಲಿಸಿಲ್ಲ. ಇವತ್ತು ಕೂಡ ಯಾರೇ ಗುರುಗಳಾಗಲಿ ಬಂದು ಅದಕ್ಕೆ ತಮ್ಮ ವಿಚಾರಗಳನ್ನು ಇದಕ್ಕೆ ಸೇರಿಸಬಹುದು. ಇದರಲ್ಲಿ ಪೂಜೆಗಳ ಮೂಲಕ ಪ್ರಕೃತಿಯೊಂದಿಗೆ ಬೆರೆತುಕೊಳ್ಳುವುದನ್ನು ತಿಳಿಸುತ್ತದೆ. ಅದು ಪರ್ವತಗಳ ಪೂಜೆ, ನದಿಗಳ ಪೂಜೆ, ಮರಗಳ ಪೂಜೆ, ಸೂರ್ಯ ಚಂದ್ರರ ಪೂಜೆ, ಹಾವುಗಳ ಪೂಜೆ, ಹಸುಗಳ ಪೂಜೆ, ವಾನರಗಳ ಪೂಜೆ ಇತ್ಯಾದಿ ಪೂಜೆಗಳನ್ನು ಕಲಿಸುತ್ತದೆ. ಅಂದರೆ ಇದರ ಉದ್ದೇಶ ಪರಮಾತ್ಮನು ಸರ್ವಾಂತರ್ಯಾಮಿ ಎನ್ನುವುದನ್ನು ತಿಳಿಸುವುದಕ್ಕೆ. ಆದರೆ ಜನರು ಪೂಜೆಗಳನ್ನು ಮತ್ತು ಅದರ ವಿಧಿವಿಧಾನಗಳನ್ನು ಹಿಡಿದುಕೊಂಡು ಕುಳಿತರೆ ಅದು ಅವರ ತಪ್ಪು. ಪೂಜಾ ಪದ್ಧತಿಗಳದ್ದಲ್ಲ. ಪೂಜೆ ಎಂದರೆ ಒಬ್ಬರ ಮನಸ್ಸನ್ನು ಒಂದು ಮಾಧ್ಯಮದ ಮೇಲೆ ಕೇಂದ್ರೀಕರಿಸಿ ಆಂತರಿಕ ಪ್ರಯಾಣವನ್ನು ಮಾಡುವುದು. ಅಂತಿಮವಾಗಿ ಇದರ ಉದ್ದೇಶ ಆತ್ಮಧರ್ಮವನ್ನು ಜಾಗೃತಗೊಳಿಸುವುದೇ ಆಗಿದೆ. ಪೂಜೆಯನ್ನು ಕ್ರಮಬದ್ಧವಾಗಿ ಮತ್ತು ಲಯಬದ್ಧವಾಗಿ ಮಾಡಿದಾಗ ಅದು ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವ ಮಾಧ್ಯಮವಾಗಿದೆ. ಮುಖ್ಯ ಉದ್ದೇಶ ಮನಸ್ಸಿನ ಏಕಾಗ್ರತೆಯೇ ಆಗಿದೆ. ಮನಸ್ಸನ್ನು ಏಕಾಗ್ರತೆಗೊಳಿಸಲು ಪೂಜೆ ಒಂದು ಸಮರ್ಥವಾದ ಮಾಧ್ಯಮವಾಗಿದೆ. ನನ್ನ ಆತ್ಮ ಹಿಂದೂ ಸಂಸ್ಕೃತಿಯಲ್ಲಿ ಜನ್ಮ ತಾಳಿತ್ತು. ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಅದನ್ನು ನನ್ನ ಮಾರ್ಗವನ್ನಾಗಿ ಮಾಡಿಕೊಂಡೆ. ಅದೇ ರೀತಿ ಮನುಷ್ಯನು ತಾನು ಹುಟ್ಟಿರುವ ಧರ್ಮವನ್ನು ತನ್ನ ಮಾರ್ಗವಾಗಿ ಮಾಡಿಕೊಳ್ಳಬೇಕು. ಧರ್ಮವನ್ನೇ ಹಿಡಿದುಕೊಂಡಿರಬಾರದು. ಧಾರ್ಮಿಕ ಮತ ಅಂದನು ಎಂದೂ ಕೂಡ ಪರಮಾತ್ಮನನ್ನು ಪಡೆಯಲು ಸಾಧ್ಯವೇ ಇಲ್ಲ. ಅದೇ ವೇಳೆ ಧರ್ಮವಿಲ್ಲದೆ ಪರಮಾತ್ಮನನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಧರ್ಮ ಮಾರ್ಗವಿರುವುದು ಪರಮಾತ್ಮನ ಹತ್ತಿರದವರೆಗೂ ತಲುಪುವುದಕ್ಕೆ. ಇಂತಹ ಮಾರ್ಗಗಳು ಬೇಕಾದಷ್ಟಿವೆ. ಎಲ್ಲ ಧರ್ಮಗಳ ಉದ್ದೇಶವು ನಿರ್ವಿಚಾರ ಸ್ಥಿತಿಯನ್ನು ಹೊಂದುವುದು ಮತ್ತು ಧ್ಯಾನವು ಆ ಸ್ಥಿತಿಯಿಂದ ಪ್ರಾರಂಭವಾಗುತ್ತದೆ. ಈ ಎಲ್ಲ ಬಾಹ್ಯ ಧರ್ಮಗಳನ್ನು ಮಾಡಿಕೊಂಡಿರುವುದು ಆಂತರಿಕ ಧರ್ಮವಾಗಿರುವ ಮಾನವತ್ವವನ್ನು ಜಾಗೃತಗೊಳಿಸಲು. ವಾಸ್ತವಿಕವಾಗಿ ಆಂತರಿಕ ಧರ್ಮವಿರುವುದು ಒಂದೇ, ಅದುವೇ ಆತ್ಮಧರ್ಮ. ಮಾನವ ಯೋನಿಗಳೆಲ್ಲ ಒಂದೇ ಆಗಿರುವಾಗ ಧರ್ಮವು ಬೇರೆ ಹೇಗಾಗುವುದು? ಈ ಮಾತುಗಳು ಅರ್ಥವಾಗಬೇಕಾದರೆ ಅಂತಹ ಉಚ್ಚ ಸ್ಥಿತಿಯನ್ನು ತಲುಪುವುದು ಬಹಳ ಅವಶ್ಯಕವಾಗಿದೆ. ಮನುಷ್ಯನ ಪ್ರತಿಯೊಂದು ಜನ್ಮದೊಡನೆಯೂ ಅವನ ಬಾಹ್ಯ ಆರಾಧನಾ ಪದ್ಧತಿಗಳ ಧರ್ಮವೂ ಕೂಡ ಬದಲಾಗುತ್ತಿರುತ್ತದೆ. ಆದುದರಿಂದ ಸದ್ಗುರುಗಳಿಗೆ ಈ ವಿಚಾರದ ತಿಳುವಳಿಕೆ ಇರುವುದರಿಂದ ಯಾವಾಗಲೂ ಧರ್ಮಕ್ಕಿಂತಲೂ ಮೇಲ್ಮಟ್ಟದಲ್ಲಿದ್ದು ಅವರ ಕೆಲಸಗಳನ್ನು ಮಾಡಿದ್ದಾರೆ.
ಆದುದರಿಂದ ನಾನು ಕೂಡ ಅದನ್ನೇ ಮಾಡಿರುವೆ. ಯಾವ ಧರ್ಮವನ್ನು ನನ್ನ ಆತ್ಮವು ಆರಿಸಿತೋ ಮತ್ತು ನಾನು ಹುಟ್ಟಿದ ಆ ಧರ್ಮದ ಪೂಜಾ ಪದ್ಧತಿಗಳನ್ನು ಕೂಡ ಒಪ್ಪಿಕೊಂಡೆನೋ ಮತ್ತು ಅದರದೇ ಸಹಾಯದಿಂದ ನಾನು ಈ ಹಂತದವರೆಗೂ ತಲುಪಿದ್ದೇನೆ. ನೀವು ಕೂಡ ಅದೇ ಮಾರ್ಗವನ್ನು ಒಪ್ಪಿಕೊಳ್ಳಬೇಕು. ನೀವು ಕೂಡ ನಿಮ್ಮ ಆತ್ಮವು ಆರಿಸಿದ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಯಾವ ಮಾರ್ಗದಲ್ಲಿ ನಡೆದರೆ ಪರಮಾತ್ಮನೆಡೆಗೆ ತಲುಪಬಹುದು ಎನ್ನುವುದು ಆತ್ಮಕ್ಕೆ ತಿಳಿದಿರುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.